ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಪಾರ್ಟ್ ಟೈಮ್ ಜಾಬ್ ಬಗ್ಗೆ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಇವತ್ತು ನಾನು ಏನು ಪಾರ್ಟ್ ಟೈಮ್ ಜಾಬ್ ಹೇಳ್ತಾ ಇದ್ದೀನಿ, ಇದೊಂದು ಟೀಚರ್ ಪೋಸ್ಟ್ ಆ್ಯಕ್ಚುಲಿ. ಇದರಲ್ಲಿ ನಿಮಗೆ +3 ಕ್ಲಾಸಿಂದ ಅಂದರೆ 3ನೇ ಕ್ಲಾಸಿಂದ PUC ಸ್ಟೂಡೆಂಟ್ಗಳಿಗೆ ನೀವು ಟೀಚ್ ಮಾಡೋದಿರುತ್ತೆ. ಪಾರ್ಟ್ ಟೈಮ್ ಜಾಬ್ ಇದು. ಇಲ್ಲಿ ಹಿಂದಿ, ಇಂಗ್ಲೀಷ್, ಮ್ಯಾಥು ಏನೇ ಸಬ್ಜೆಕ್ಟ್ಗಳಿರುತ್ತೆ ಸಬ್ಜೆಕ್ಟ್ಗಳನ್ನ ನೀವು ಇಲ್ಲಿ ಟೀಚ್ ಮಾಡ್ತೀರಿ. ಅದು CBSE ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಡಿಪೆಂಡ್ ಆಗುತ್ತೆ. ಸೊ ನೀವಿಲ್ಲಿ ಈ ರೀತಿ ಟೀಚಿಂಗ್ ವರ್ಕ್ ಮಾಡ್ತೀವಿ ಅಂತಂದರೆ, ನಾನಿಲ್ಲಿ ಪಾರ್ಟ್ ಟೈಮ್ ಜಾಬ್ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದೆ ಕಂಪನಿ ವೇದಾಂತು ಕಂಪನಿ. ಸೊ ವೇದಾಂತು ಕಂಪನಿಲಿ ಇವಾಗ ಹೇಗಿದೆ ಅಂತಂದರೆ ಓಟೋ ಟೀಚರ್ ಅಂತ ತಗೋತಾ ಇದ್ದಾರೆ. ಸೊ ಇದಕ್ಕೆ ನೀವೇನಾದರೂ ಓಟೋ ಟೀಚರ್ಗೆ ಅಟೆಂಡ್ ಮಾಡ್ತೀವಿ ಅಂತಂದರೆ ಡೆಫಿನೆಟ್ಲಿ ಇದಕ್ಕೆ ಅಪ್ಲೈ ಮಾಡಿ. ಯಾಕಂದರೆ ಇವ್ರ ಕಡೆ ಹೇಗಿರುತ್ತೆ ಅಂದರೆ, ಏನು ಹೈರಿಂಗ್ ಮಾಡ್ತಾರಲ್ವ ಪ್ರತಿಯೊಂದು ಪ್ರೊಫೈಲ್ಗೆ ಅಲ್ಲಿ ಒಂದು 3 ರಿಂದ 4 ರೌಂಡ್ ಆದರೂ ಇರುತ್ತೆ. ಬಟ್ ಇದು ಅರ್ಜೆಂಟ್ ಹೈರಿಂಗ್ ಆಗ್ತಾ ಇದೆ. ಇದರಲ್ಲಿ 2 ನಿಮ್ಮದು ರೌಂಡ್ಸ್ ಇರುತ್ತೆ. ಲೈಕ್ ಫಸ್ಟಿಗೆ ನೀವು ಇಲ್ಲಿ ನಮಗೆ ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮ್ ನಿಮಗೆ ನೀಡ್ತೀನಿ. ಗೂಗಲ್ ಫಾರ್ಮಲ್ಲಿ ನೀವು ಇಲ್ಲಿ ಅಪ್ಲೈ ಮಾಡಿದ್ಮೇಲೆ ಆ್ಯಂಡ್ ಸಿಂಪ್ಲಿ ಹೇಗಿರುತ್ತೆ ಅಂತಂದರೆ, ಇದರಲ್ಲೊಂದು ಡೆಮೋ ನಿಮಗೆ ವೀಡಿಯೋ ಕೇಳಿದಾರೆ ಅವರು. ಆ ಡೆಮೋ ವೀಡಿಯೋ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಡೆಮೋ ವೀಡಿಯೋನ ನೀವು ಅಪ್ಲೋಡ್ ಮಾಡಿ ಆದ ನಂತರ ಸೊ ನಿಮಗೊಂದು ಕಾಲ್ ಬರುತ್ತೆ ಜಸ್ಟ್ ಅವ್ರ ಕಡೆಯಿಂದ. ಸೊ ಕಾಲಲ್ಲಿ ವೆರಿಫೈ ಮಾಡ್ತಾರೆ ಅವರು, ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಿ ಮತ್ತು ನೀವು ಕಾನ್ಫಿಡೆಂಟ್ ಇದ್ದೀರೋ ಇಲ್ವೋ ಅಂತೆಲ್ಲ ಚೆಕ್ ಮಾಡ್ತಾರೆ. ನಂತರ ನಿಮ್ಮದು ಸೆಲೆಕ್ಷನ್ ಆಗಿದೆ ಅಂತಂದರೆ ಸೆಲೆಕ್ಷನ್ ನಿಮಗೆ ಇಮೇಲ್ ಮೂಲಕ ಅವ್ರು ಹೇಳಿ ನಂತರ ನಿಮ್ಮ ಕೆಲಸ ಮಾಡೋಕ್ಕೆ ಹೇಳ್ತಾರೆ. ನೀವು ನಿಮ್ಮ ಟೈಮ್ ಅಕಾರ್ಡಿಂಗ್ ಇಲ್ಲಿ ಕೆಲಸನ ಮಾಡ್ಬೋದು. ಸೊ ಮನೆಯಿಂದ ಏನಾದರೂ ಕೆಲಸ ಹುಡುಕ್ತಾ ಇದ್ದೀರಿ, ಫ್ರೆಶರ್ ಇದ್ದೀರಿ ಅಂದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಪಾರ್ಟ್ ಟೈಮ್ ಜಾಬ್ ಬೇಕು ಅಂತ ಅನ್ನೋರು ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಮೇನ್ ಮುಖ್ಯವಾಗಿ ಇಲ್ಲಿ ನಿಮಗೆ ಎಷ್ಟು ನಮಗೆ ಸಂಬಳ ಕೊಡ್ಬೋದು ಅಂತ ನಾರ್ಮಲಿ ನೀವೆಲ್ಲ ಕೇಳ್ತಾ ಇರ್ತೀರಿ. ಸೊ ಸಂಬಳ ಬಗ್ಗೆ ನಾನು ಇಲ್ಲಿ ಹೇಳಿದರೆ, ಇದು ಒಂದು ಪ್ರೊಫೈಲ್ ಏನಿದೆ ಅಲ್ವ, ಇದೊಂದು ಫ್ರೀಲ್ಯಾನ್ಸ್ ಅಥವಾ ಪಾರ್ಟ್ ಟೈಮ್ ಜಾಬ್ ಇದು. ಇಲ್ಲಿ ಅಪ್ರಾಕ್ಸಿಮೇಟ್ಲಿ ನಿಮಗೆ 200 ರಿಂದ 600 ರೂಪಾಯಿ ಮಧ್ಯದಲ್ಲಿ ಇವರು ನಿಮಗೆ ಡಿಸೈಡ್ ಮಾಡ್ತಾರೆ. ಡಿಪೆಂಡ್ ಆಗುತ್ತೆ ಯಾವ ಕ್ಲಾಸಿನ ಮಕ್ಕಳಿಗೆ ನೀವು ಓದಿಸ್ತಾ ಇದ್ದೀರಿ. ಸೊ ಅದು ಡಿಪೆಂಡ್ ಆಗುತ್ತೆ. ತಿಂಗಳಿಗೆ ನಾವೇನಾದರೂ ಅಂದಾಜು ಹಾಕಿದರೆ ಒಂದು 15,000ದಿಂದ 60,000ವರೆಗೂ ನೀವು ಇಲ್ಲಿ ಒಂದು ಸಂಬಳವನ್ನು ಪಡ್ಕೋಬೋದು. ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಗಂಟೆ ಕೊಡ್ತಾ ಇದ್ದೀರಿ ಯಾವ ಸಬ್ಜೆಕ್ಟ್ ಟೀಚ್ ಮಾಡ್ತಾ ಇದ್ದೀರಿ. ಸೊ ಅದೆಲ್ಲ ಇನ್ಕ್ಲೂಡ್ ಆಗುತ್ತೆ. ಓಕೆ, ಸೊ ಹಾಗಿದ್ರೆ ಇಲ್ಲಿ ನಾನು ನಿಮಗೆ ಗೂಗಲ್ ಫಾರ್ಮ್ ತೋರಿಸ್ತಾ ಇದ್ರಿ ಹೇಗೆ ಫಾರ್ಮ್ ಫಿಲಪ್ ಮಾಡಬೇಕು ಅಂತ. ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಕಂಪ್ಲೀಟ್ ವೀಡಿಯೋ ನೋಡಿ ಫಸ್ಟಿಗೆ, ತುಂಬ ದೊಡ್ಡ ವೀಡಿಯೋ ಇಲ್ಲ ಇದು. ನೋಡಿಕೊಂಡು ಬೇಕಂತಂದರೆ ಇವತ್ತೇ ಇದಕ್ಕೆ ಅರ್ಜಿನ ಸಲ್ಲಿಸಿ. ಸೊ ಅದಕ್ಕೆ ತುಂಬ ಹೊಸಬರಿ ಚಾನಲ್ ನೋಡ್ತಾ ಇದ್ದು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಈ ಚಾನಲಲ್ಲಿ ಇದೇ ರೀತಿ ಮೇಲಿಂದ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ನಿಮಗೆ ಗೂಗಲ್ ಫಾರ್ಮ್ ನಾನು ತೋರಿಸ್ತಾ ಇದ್ದೀನಿ. ಗೂಗಲ್ ಫಾರ್ಮಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಮಾಡಿದರೆ ಸೊ ಅವ್ರ ಕಡೆಯಿಂದ ರಿಜೆಕ್ಟ್ ಕೂಡ ಮಾಡ್ತಾರೆ, ಮತ್ತೊಮ್ಮೆ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೂಡ ಕೊಡೋದಿಲ್ಲ ಅವರು. ಇಲ್ಲಿ ನಿಮಗೆ ನೋಡ್ತಾ ಇರ್ಬೋದು ಅಪ್ಲಿಕೇಶನ್ ಫಾರ್ಮ್ ಫಾರ್ 1 to 1. ಓಕೆ, 1 to 1 ರೋಲ್ ಎಟ್ ವೇದಾಂತು ಅಂತ ಹೇಳಿದರೆ ಈ ಒಂದು ಪ್ರೊಫೈಲ್ಗೆ ಅರ್ಜೆಂಟ್ ಹೈರಿಂಗ್ ನಡೀತಾ ಇದೆ. ಇದ್ರದ್ದು ನಾನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೆ, ಇವ್ರದ್ದು ಅಡ್ವರ್ಟೈಸ್ಮೆಂಟ್ ಬಂದಿದೆ ಅಂತ ಹೇಳಿ. ಇಮೇಲ್ ಅಡ್ರೆಸ್ ನೀವು ನೋಡ್ತಾ ಇರೋದು ಫಸ್ಟಿಗೆ ನೀವು ಇಲ್ಲೊಂದು ಇಮೇಲ್ ಅಡ್ರೆಸ್ ಹಾಕಬೇಕು. ಇದೇ ಇಮೇಲ್ ಅಡ್ರೆಸ್ಗೆ ಅವ್ರು ನಿಮಗೆ ಮೇಲ್ಗಳನ್ನ ಕಳಿಸ್ತಾರೆ, ಕಾನ್ವರ್ಸೇಷನ್ ಆಗುತ್ತೆ. ನಿಮ್ಮದು ಫುಲ್ ನೇಮ್ ಹಾಕಬೇಕು ಇಲ್ಲಿ. ಓಕೆ, ನಿಮ್ಮ ಹೆಸರು ಆ್ಯಸ್ ಪರ್ ಡಾಕ್ಯುಮೆಂಟಲ್ಲಿ ಏನಿದೆ ಅದನ್ನೇ ಹಾಕಬೇಕು. ಒಂದು ಮೊಬೈಲ್ ನಂಬರ್ ಇಲ್ಲಿ ಹಾಕಬೇಕು. ಅದಾದ ನಂತರ ಯಾವ ಸಬ್ಜೆಕ್ಟ್ ನೀವು ಇಲ್ಲಿ ಇದನ್ನು ಮಾಡ್ತೀರಾ, ಟೀಚ್ ಮಾಡ್ತೀರಾ, ಸೊ ಅದನ್ನ ಇಲ್ಲಿ ಮೆನ್ಷನ್ ಮಾಡಬೇಕು. ಇದು ಯಾವುದಾದ್ರೂ ಆಗಿರ್ಬೋದು, ಕೇವಲ ಒಂದು ಸಬ್ಜೆಕ್ಟ್ ನೀವು ಇಲ್ಲಿ ಟೀಚ್ ಮಾಡ್ಬೋದು. ಓಕೆ, ನಾನು ಇಂಗ್ಲೀಷ್ ಅಂತ ನಾರ್ಮಲಿ ಹಾಕಿದ್ದೀನಿ. ವಿಚ್ ಗ್ರೇಡ್ ಕ್ಯಾನ್ ಯು ಟೀಚ್ ಅಂತ ಕೇಳಿದಾರೆ ಅವರು. ಸೊ ಇಲ್ಲಿ ನೀವು 3 to 5 ಕ್ಲಾಸ್ಗೆ ಹೇಳ್ತೀರಾ ಅಥವಾ 6 ರಿಂದ 8ನೇ ಕ್ಲಾಸಿನ ಮಕ್ಕಳಿಗೆ ಓದಿಸ್ತೀರಾ. ಓಕೆ, ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಟಿಕ್ ಮಾಡ್ಬೋದು. ಮಲ್ಟಿಪಲ್ ಕೂಡ ಟಿಕ್ ಮಾಡೋದಕ್ಕೆ ಇದು ಅವಕಾಶ ಕೊಟ್ಟಿದ್ದಾರೆ. ಸಪೋಸ್ ನಿಮಗೆ ಇವಾಗ ನಾರ್ಮಲಿ 3 to 5 ನಾವು ಮಾಡ್ತೀವಿ, 9 to 10 ಕೂಡ ಮಾಡ್ತೀವಿ ಅಂದರೂ ಕೂಡ ಮಾಡ್ಬೋದು. ವಿಚ್ ಬೋರ್ಡ್ ಕ್ಯಾನ್ ಯು ಟೀಚ್ ಅಂತ ಕೇಳಿದ್ದಾರೆ. ಸೊ CBSE ಓದಿಸ್ಬೋದು, ICSE ಮಾಡ್ಬೋದು, NTSE ಮಾಡ್ಬೋದು, G ಮಾಡ್ಬೋದು, ನೀಟ್ ಮಕ್ಕಳಿಗೆ ಓದಿಸ್ಬೋದು. ಸೊ ಮಲ್ಟಿಪಲ್ ನೀವು ಇಲ್ಲಿ ಟಿಕ್ ಮಾಡ್ಬೋದು. ನೋಡಿಕೊಂಡು ನೀವು ನಿಮ್ಮ ಒಂದು ಸಮಯ ಇಂಪಾರ್ಟೆಂಟ್. ಇವಾಗ ಹ್ಞೂ ಅಂತ ಹೇಳಿರ್ತೀವಿ, ಬಟ್ ಅದು ನೆಕ್ಸ್ಟ್ ನಾವು ಅಪ್ಲೈ ಮಾಡಿದಾಗ ಅಲ್ಲಿ ನಿಮಗೆ ಓದ್ಸೋಕ್ಕೆ ಹೇಳಿದಾಗ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಸೊ ಅವಾಗ ನಿಮ್ಮದು ಏನಾಗುತ್ತೆ ಅಂದರೆ ಏನು ನಿಮ್ಮ ಪ್ರೊಫೈಲ್ ಇರುತ್ತೆ ಅದು ಇದನ್ನಾಗುತ್ತೆ. ಸೊ ಹೀಗಾಗಿ ನಿಮಗೆ ಒಂದೇ ಒಂದು ಓದಿಸ್ತೀವಿ CBSE ಅಂದರೆ CBSE ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡೋದಿರುತ್ತೆ. ಈ ರಿಸ್ಯೂಮಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಪ್ರೊಫೈಲ್ ನೋಡಿಕೊಂಡು. ಓಕೆನಾ, ಸೊ ಗೊತ್ತಾಗ್ತಾ ಇಲ್ಲ ನಮಗೆ ಈ ರೀತಿ ಪ್ರೊಫೈಲ್ ಅಪ್ಡೇಟ್ ಮಾಡೋದಂದರೆ ಪ್ಲೀಸ್ ನಾವು ಕಾಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮಗೆ ಹೌ ಮೆನಿ ಇಯರ್ಸ್ ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೇಳಿದರೆ ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು ಇದಕ್ಕೆ. ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಓಕೆ, ಮೆನ್ಷನ್ ಯುವರ್ ಪ್ರೈಮರಿ ಟೈಮ್ ಸ್ಲಾಟ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನೀವು ಬೆಳಿಗ್ಗೆ 4 ಗಂಟೆಯಿಂದ ಕೂಡ ಓದಿಸ್ಬೋದು, 4 ರಿಂದ 8, ಅಥವಾ ಬೆಳಿಗ್ಗೆ 5 ರಿಂದ 10 ಗಂಟೆವರೆಗೂ ನೀವು ಮಧ್ಯದಲ್ಲಿ ಸ್ಲಾಟ್ ತೊಗೋಬೋದು. ಇದು ನಿಮಗೆ ಅನುಕೂಲ ಆದ ಥರ ನಿಮ್ಮ ಟೈಮ್ ಪ್ರಕಾರ ನೀವು ತೊಗೊಳ್ಳಿ. ಸ್ಪೆಸಿಫಿಕ್ ವಿಚ್ ಲ್ಯಾಂಗ್ವೇಜ್ ಯು ಕ್ಯಾನ್ ಟೀಚ್ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಲ್ಯಾಂಗ್ವೇಜ್ ಹಾಕ್ಬೋದು, ಹಿಂದಿ ಅಥವಾ ಇಂಗ್ಲೀಷೇ ಹಾಕಬೇಕಾಗುತ್ತೆ. ಇಲ್ಲಿ ಯಾವುದಾದ್ರು ಒಂದು, ಕನ್ನಡಕ್ಕೆ ಹೈರಿಂಗ್ ಮಾಡ್ತಾ ಇಲ್ಲ. ಸೊ ಇಲ್ಲಿ ಇಂಗ್ಲೀಷ್ ಅಥವಾ ಹಿಂದಿನೇ ತೊಗೋಬೇಕಾಗುತ್ತೆ. ನೀವು ಅದೇ ಲ್ಯಾಂಗ್ವೇಜಲ್ಲೇ ನೀವು ಮಕ್ಕಳಿಗೆ ಓದಿಸ್ಬೇಕು. ಓಕೆ, ಡು ಯು ಹ್ಯಾವ್ ಯುವರ್ ಓನ್ ಲ್ಯಾಪ್ಟಾಪ್ ಅಂತ ಕೇಳಿದ್ದಾರೆ. ಇಲ್ಲಿ ಲ್ಯಾಪ್ಟಾಪ್ ಇದ್ದರೆ ಎಸ್ ಅಂತ ಹಾಕಬೇಕು. ಇದು ಆ್ಯಕ್ಚುಲಿ ವರ್ಕ್ ಇರೋದೇ ಲ್ಯಾಪ್ಟಾಪಿಂದ. ಸೊ ಇಲ್ಲ ಅಂದ್ರೆ ಮೇ ಬಿ ರಿಜೆಕ್ಟ್ ಆಗ್ಬೋದು, ನಾನು ಅದನ್ನು ಇವಾಗಲೇ ಹೇಳ್ತಾ ಇದ್ದೀನಿ. ಸೊ ಲ್ಯಾಪ್ಟಾಪು ಅಥವಾ ನಿಮ್ಮದು ಡೆಸ್ಕ್ಟಾಪ್ ಇದ್ದರೆ ಸೊ ಅಂಥವ್ರಿಗೆ ಬೇಗ ತೊಗೋತಾರೆ. ಡು ಯು ಹ್ಯಾವ್ ಅ ಸ್ಟೇಬಲ್ ವೈಫೈ ಕನೆಕ್ಷನ್ ಅಂತ ಕೇಳಿದ್ದಾರೆ. ನಿಮ್ಮ ಹತ್ರ ವೈಫೈ ಕನೆಕ್ಷನ್ ಇದೆಯಾ ಅಂತ. ಎಸ್ ಅಂತ ಹೇಳಿದರೆ ಎಸ್ ಅಂತ ಹಾಕಬೇಕು. ಇಲ್ಲಿ ವೈಫೈ ಕನೆಕ್ಷನ್ ಬೇಕೇ ಬೇಕಾಗುತ್ತೆ. ಸೊ ಅದು ಕೂಡ ಅವರು ವೆರಿಫೈನ ಮಾಡ್ತಾರೆ.
ಆ್ಯಂಡ್ ಇಲ್ಲಿ ಏನಾದರೂ ರಿಮಾರ್ಕ್ಸ್ ಇದ್ದರೆ ಹಾಕಿ ಸಬ್ಮಿಟ್ ಅಂತ ಮಾಡಿ. ಓಕೆ, ಸೊ ಈ ಜಾಬ್ಗೆ ಇವಾಗ ಆ್ಯಕ್ಟಿವ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೀವು ಬೇಕು ಅಂದರೆ ಈ ಜಾಬಿಗೆ ಅಪ್ಲೈ ಮಾಡ್ಬೋದು. ಇಲ್ಲ ನಾವು ಮಾಡ್ತಾ ಇಲ್ಲ ಅಂದರೆ ಯಾರು ಗೊತ್ತಿರೋರು ಇದ್ದರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮದೊಂದಿಗೆ ತಪ್ಪದೆ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಅಪ್ಲೈ ಮಾಡಿಸಿ. ಯಾಕಂದರೆ ಇಲ್ಲಿ ಲಿಮಿಟೆಡ್ ಸೀಟ್ಗಳಿದೆ ಮತ್ತು ಆ್ಯಕ್ಟಿವ್ಲಿ ಕಂಪ್ನಿ ಹೈರಿಂಗ್ ಮಾಡ್ತಾ ಇದೆ. ಅದು ಕೇವಲ 2 ರೌಂಡಲ್ಲಿ ಇವರು ಹೈರಿಂಗ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಯಾವುದೇ ಇದನ್ನು ಮಿಸ್ ಮಾಡ್ಕೊಬೇಡಿ. ಮತ್ತು ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಓಕೆನಾ? ಸೊ ಇದು ಒಂದು ಮಾಹಿತಿ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಥ್ಯಾಂಕ್ ಯು.